ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಮಹೇಂದ್ರ. ನಮ್ಮದು ಕಪ್ಸಗೆ ಗ್ರಾಮ, ಉಳ್ಳಳ್ಳಿ ಹೋಬಳಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ ಸರ್ ನಮ್ಮದು. ಸರ್ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ? ಸರ್ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ನಮ್ಮ ಅಜ್ಜಿ ಊರು ದೂರ ಗ್ರಾಮ ಸರ್, ಅದು ಮೈಸೂರು ಜಿಲ್ಲೆನೇ ಬರುತ್ತೆ. ಸರ್ ತಮ್ಮ ವಿದ್ಯಾಭ್ಯಾಸ ಏನು ಓದಿದ್ದೀರಾ? ಸರ್ ನಂದು SLC ತನಕ ನಮ್ಮೂರಲ್ಲೇ ಇದೆ ಸರ್ ಶಾಲೆ. SLC ತನಕ ನಮ್ಮೂರಲ್ಲೇ ಹೋಗ್ತಿದ್ದೆ. ಆವಾಗ ತುಂಬ ಚೆನ್ನಾಗೇ ಇದ್ದೆ ನಾನು. ಮತ್ತು ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡ್ತಿದ್ದೆ. ಕಾಗಡವು ಅಂತ ಹಾಕ್ತೀವಿ ನಮ್ಮ ಕಡೆ. ಕಾಗಡವನ್ನ ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 8:30 ತನಕ ಎತ್ತದ್ದು, ಆಮೇಲೆ ಬಂದು ಸ್ಕೂಲಿಗೆ ರೆಡಿಯಾಗಿ ಸ್ಕೂಲ್ಗೆ ಹೋಗೋದು. ಈ ಥರ ನಮ್ಮದು ಇತ್ತು ಸರ್. ಅವಾಗ ಫಸ್ಟ್ PUC ಕಾಲೇಜಿಗೆ ಸೇರಿಕೊಂಡೆ. ಫಸ್ಟ್ PUC ಒಂದು 6 ತಿಂಗಳು ಕಂಪ್ಲೀಟ್ ಆಯಿತು. ಅಷ್ಟಕ್ಕೆ ನನಗೆ ಬೋನ್ ಕ್ಯಾನ್ಸರು ಆಯಿತು ಸರ್. ನಂದು ಬೋನ್ ಕ್ಯಾನ್ಸರ್ ಆದಮೇಲೆ ಅದು ಹಾಸ್ಪಿಟಲೆಲ್ಲ ತೋರಿಸಿದ್ಮೇಲೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು. ಸರಿ ಅಂತೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಅದು ಏನಾಗಲ್ಲ, ಥರ್ಡ್ ಸ್ಟೇಜಲ್ಲಿದೆ ಅಂತ. ಕಿಮಿಯೋಥೆರಪಿ ಎಲ್ಲ ನಮಗೆ 3 ಡೋಸು ಕಿಮಿಯೋಥೆರಪಿ ಕೊಟ್ಟರು. 3 ಡೋಸ್ ಕೊಟ್ಟರು, ಅದು ಕಂಟ್ರೋಲ್ ಆಗಲಿಲ್ಲ. ಮತ್ತೆ ಇನ್ನೂ ಜಾಸ್ತಿನೇ ಆಗ್ತಿತ್ತು. ಅದಕ್ಕೆ ನಿಮಗೆ ತೆಗಿಲೇಬೇಕು, ತೆಗೆದ್ರು ಮಾತ್ರ ನಿಮ್ಗೆ ಉಳ್ಕೊಳ್ತೀರಾ, ಇಲ್ಲಾಂದರೆ ನಿಮಗೆ 2-3 ಇಯರ್ಸಲ್ಲಿ ಅದು ಫುಲ್ ಬಾಡಿ ಒಳಗಡೆ ಬಿಟ್ಟಾಗ್ಬಿಟ್ರೆ ನೀವು ಡೆತ್ ಆಗಿಬಿಡ್ತೀರಾ. ನೀವು ಉಳ್ಕೋಬೇಕಂದ್ರೆ ತೆಗಿಸ್ಲೇಬೇಕು ಅಂತ ಹೇಳಿದರು. ಅವಾಗ ಸರಿ ಓಕೆ ಅಂತೇಳಿ ಮನೇಲೆಲ್ಲ ತುಂಬ ಕಷ್ಟ ಎದುರ್ಕೋತಿದ್ರು. ಏನಾಗುತ್ತೆ ಮುಂದೆ ಜೀವನ ಹೆಂಗೆ ಒಂದು, ಇವಾಗ ನಾರ್ಮಲ್ ಆಗಿರೋರೇ ಬದುಕೋದು ಕಷ್ಟ, ಇನ್ನು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಅದೆಲ್ಲ ನಮಗೂ ಮನಸ್ಸಿಗೆ ಆ ಥರ ಅಳವಡಿಕೆ ಇತ್ತು ಸರ್. ಅದು ಆಮೇಲೆ ಬರ್ತಾ ಅದನ್ನು ಸರಿ ಏನಾದರೂ ಆಗಲಿ ತಗ್ಸ್ಕೊಳ್ಳೋಣ ಅಂತ ಧೈರ್ಯ ಮಾಡಿ ತಗ್ಸ್ಕೊಂಡ್ವಿ ಸರ್. ಸರಿ, ವಯಸ್ಸು ಎಷ್ಟು ಸರ್ ಅವಾಗ? ಸರ್ ಅವಾಗ ನನಗೆ 17 ವರ್ಷ ನಡೀತಾ ಇತ್ತು. ನನಗೆ ಅದೆಲ್ಲ ಕನ್ಫರ್ಮ್ ಆಗಿ ಮತ್ತು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆಲ್ಲ ತಗ್ಸೋ ಅಷ್ಟರಲ್ಲಿ 18 ವರ್ಷ ಕಂಪ್ಲೀಟ್ ಆಯಿತು ಸರ್ ನನಗೆ. 18 ವರ್ಷಕ್ಕೆ ತಗ್ಸ್ಕೊಂಡ್ಮೇಲೆ ಇವಾಗ ತಗ್ಸ್ಕೊಂಡು ಸುಮಾರು 8-9 ವರ್ಷ ಆಗ್ತಾ ಬಂತು. ಇವಾಗ 27 ವರ್ಷ ಏಜ್ ಆಗಿದೆ ಸರ್ ನನಗೆ. ಸರ್ ಅವಾಗಿನ ಲೈಫಿಗೂ ಇವಾಗಿನ ಲೈಫಿಗೂ ಏನು ಡಿಫ್ರೆನ್ಸ್ ಅನಿಸ್ತದೆ ಸರ್? ಸರ್ ಅಂದರೆ ಅವಾಗ ನಾನು ಇನ್ನೂ ಮೆಚ್ಯೂರ್ಡ್ ಆಗೋ ಏಜ್ ಸರ್. ಅವಾಗ ತಾನೇ ಕಾಲೇಜ್ಗೆ ಹೋಗ್ತಿದ್ದೆ, ಜನಗಳನ್ನೆಲ್ಲ ನೋಡ್ತಿದ್ದೆ. ಹೊರಗಡೆ ಸಿಟಿ ಅಂದರೆ ಅವಾಗ ಸ್ವಲ್ಪ ಒಂದು 6 ತಿಂಗಳು ಅಲ್ದಾಡಿದೆ, ಅಷ್ಟಕ್ಕೆ ಹೆಂಗೆ ಆಯಿತು. ಅವಾಗ ಮೆಚ್ಯೂರ್ಡ್ ಆಗೋ ಟೈಮಲ್ಲಿ ಆ ಥರ ಆಯಿತು. ಮತ್ತು ಸರಿ ಅಂತ ಇನ್ನೇನಿಲ್ಲ, ಮನೇಲೇ ಕುಂತ್ಕೊಳ್ಳೋದು. ಒಂದು 6 ತಿಂಗಳು ಕುಂತ್ಕೊಂಡೆ. ಮತ್ತು ಏನು ಮಾಡೋದು ಮಾಡೋದು ಅಂತ ಯೋಚನೆಗಳು ಬಂದಾಗ ಮನೇಲಿ ಚಿಲ್ಲರೆ ಅಂಗಡಿ ಹಾಕೊಂಡು ಕುಂತ್ಕೊ ಆ ಥರ ಎಲ್ಲ ಹೇಳ್ತಿದ್ರು. ನನಗೆ ಒಂದು ಕಡೆ ಕುಂತ್ಕೊಳ್ಳೋಕೆ ಇಷ್ಟ ಆಗ್ತಿರಲಿಲ್ಲ. ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇತ್ತು ಮನಸ್ಸಿಗೆ. ಆಮೇಲೆ ಯೂಟ್ಯೂಬಲ್ಲಿ, ಆಮೇಲೆ ಇದರಲ್ಲಿ TV9 ಅಂತ ಒಂದು ಪ್ರೋಗ್ರಾಮಲ್ಲಿ ನಾನು ಚಾನಲಲ್ಲಿ ಒಂದು ಡಿಸಬಲ್ದು ಒಬ್ಬರು ಬ್ಲೈಂಡು ಕೃಷಿ ಮಾಡ್ತಾ ಇರೋದು ನೋಡಿದೆ. ಅವರು ಪಾಲಿಹೌಸ್ ಎಲ್ಲ ಮಾಡ್ಕೊಂಡು ಅಲ್ಲಿ ವೆಜಿಟೇಬಲ್ಸ್ ಬೆಳೆಸೋದು, ಕ್ಯಾಪ್ಸಿಕಮ್ ಬೆಳೆಸೋದು, ಅದನ್ನೆಲ್ಲ ಬೆಳೆಸ್ತಾ ಇದ್ರು. ಅವರು ಬ್ಲೈಂಡ್ ಆಗಿದ್ರು ವ್ಯವಸಾಯ ಮಾಡ್ತಿದ್ರೆ ಇದು ಯಾವ ಥರ ಸಾಧ್ಯ ಅಂತ ಅದನ್ನು ನೋಡಿ ಅನ್ನಿಸ್ತು. ಅವಾಗಿಲ್ಲ, ನಾನು ಡಿಸಬಲ್ ಆದ್ರೇನು ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ಕೈಲಿ ಆಗುತ್ತೆ ಅನಿಸುತ್ತೆ ವ್ಯವಸಾಯ. ಈಗ ಹೆಂಗಿದ್ರು ಒಂದು ಸ್ವಲ್ಪ ಟಚ್ಚಲ್ಲಿ ಇದ್ದೀನಲ್ವ, ಮಾಡೋಣ ಅಂತ ಅನ್ನಿಸ್ತು. ಅವಾಗ ಸರಿ ಓಕೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಸರಿ ಸ್ಟಾರ್ಟ್ ಮಾಡೋಣ ವ್ಯವಸಾಯನ ಅಂತಂದ್ಬಿಟ್ಟು ಸ್ಟಾರ್ಟಿಂಗ್ ಅದನ್ನು ಮನೇಲಿ ಹೇಳಿದೆ. ಇಲ್ಲ, ನೀನು ಚೆನ್ನಾಗಿ ಕೈ ಕಾಲಿರೋರೇ ಮಾಡೋಕ್ಕಾಗಲ್ಲ, ನೀನೇನು ಮಾಡ್ತೀಯ ನೀನು. ಆವಾಗ ನಾನು ಇನ್ನೂ ನಡೀತಾನೆ ಇರಲಿಲ್ಲ. ಅವ್ರು ಸಪೋರ್ಟ್ ಇಟ್ಕೊಂಡು ಬಾತ್ರೂಮ್ಗೆ ಹೋಗ್ತಿದ್ದೆ ನಾನು. ಆವಾಗಲೇ ಹಂಗಂದೆ ಒಂದು 3 ತಿಂಗಳಿಗೇನೆ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ಅದನ್ನು ಏನಾದರೂ ಪ್ರಯತ್ನ ಮಾಡಲೇಬೇಕಲ್ಲ ಅಂತೇಳಿ, ಎಜುಕೇಷನು ಇಲ್ಲ, ಜಾಬಿಗೆ ಸೇರ್ಕೊಳ್ಳೋಣ ಅಂದ್ರೂ. ಹಾಗೆ ಏನಾದರೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸರ್. ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಸ್ಟ್ರಗಲ್ ಆಯಿತು. ನಮ್ಮ ಜಮೀನೆಲ್ಲ ಗುತ್ತಿಗೆ ಕೊಟ್ಬಿಟ್ಟಿದ್ವಿ. ನಮಗೆ ನೀರು ಇರಲಿಲ್ಲ, ಬೋರ್ ಹಾಕ್ಸಿರಲಿಲ್ಲ, ಗುತ್ತಿಗೆ ಕೊಟ್ಟಿದ್ವಿ. ಆವಾಗ ಮತ್ತು ಬೇರೆ ಜಮೀನು ಈಸ್ಕೊಂಡು ಅವ್ರ ಹತ್ರ ಗುತ್ತಿಗೆ ಮಾತಾಡಿಕೊಂಡು ಅಲ್ಲಿ ಬೆಳೆಗಳು ಹಾಕ್ದೆ. ಅಲ್ಲೆಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೂ ಪರವಾಗಿಲ್ಲ ಸರ್, ಒಂದು ಸ್ವಲ್ಪ ಹಿಂದೆ ಟಚ್ಚಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಮಾಡ್ತಾ ಬಂದೆ. ಅಲ್ಲಿಂದ ಮತ್ತು ನಮ್ಮ ಜಮೀನಿಗೆಲ್ಲ ಒಂದು ಸ್ವಲ್ಪ ಬಂದಿದ್ದು ಪ್ರಾಫಿಟಲ್ಲಿ ನಮ್ಮ ಜಮೀನಿಗೆ ಬೋರ್ ಹೊಡಿಸ್ಕೊಂಡು ಮತ್ತು ಬೆಳೆಗೆ ಸ್ಟಾರ್ಟ್ ಮಾಡಿದೆ. ಕೊರೋನಾ ಬಂತು, ಅವಾಗ ಒಂದು 3 ಎಕರೆ ಕಲ್ಲಂಗಡಿ ಹಾಕಿದೆ. ಅದೇ ನಾನು ಬೆಳೆಗೆ ಸ್ಟಾರ್ಟ್ ಮಾಡಿ 1.5 ವರ್ಷ ಆದಮೇಲೆ 3 ಎಕರೆ ಕಲ್ಲಂಗಡಿ ಕಂಪ್ಲೀಟಾಗಿ ಹಾಕಿದೆ. ಕಂಪ್ಲೀಟಾಗಿ ಲಾಸ್ ಆಯಿತು ಸರ್. ಅದು ಕೊರೋನಾ ಬಂದು ಲಾಕ್ಡೌನ್ ಆದಮೇಲೆ ಒಂದು ಹಣ್ಣು ಕಿತ್ಕೊಳ್ಳಲಿಲ್ಲ. ಅದೆಲ್ಲ ಲಾಸ್ ಆಯಿತು. ಮತ್ತು ಅವಾಗ ಮತ್ತೆ ಇನ್ನೂ ಸ್ಟ್ರಗಲ್ ಪಡ್ತಿದ್ವಿ. ಹಾಗೆ 7 ಬೀಳುಗಳು ಮಾಡ್ತಾ ಒಂದು 8 ವರ್ಷ ಕಳೀತಾ ಮತ್ತು ಇವಾಗ ಪ್ರೆಸೆಂಟ್ ಒಂದು 6.5 ಎಕರೆ ತರಕಾರಿಗಳು ಮಾಡ್ತಿದ್ದೀನಿ. ಬಾಳೆ ಮತ್ತು ಹಲಸಿನಕಾಯಿ ಮತ್ತು ಹಾಗಲಕಾಯಿ 1.5 ಎಕರೆ ಇವಾಗ ಹಾಕೋಕೆ ರೆಡಿ ಮಾಡಿದ್ದೀನಿ. ಮತ್ತು ಟೊಮೊಟೊ ಒಂದು 3 ಎಕರೆ ಹಾಕೋದಕ್ಕೆ ಅದಕ್ಕೂ ರೆಡಿ ಮಾಡಿದ್ದೀನಿ. ಇವಾಗ ಒಂದು ರೀಸೆಂಟಾಗಿ ಒಂದು 3 ಎಕರೆ ಕುಂಬಳಕಾಯಿನೂ ಕೊಟ್ಟೆ ಸರ್. ಇವಾಗ ಇದೇ ಥರ ಮಾಡ್ತಾ ಹೋಗ್ತಿದ್ದೀನಿ ಸರ್. ನೆಕ್ಸ್ಟ್ ಚೆನ್ನಾಗಿ ನಡೀತಿದೆ ಸರ್ ಇದು ಕೃಷಿ. ಸರ್ ಅದೊಂದಾಯಿತು. ಈಗ ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಈಗ ನಮ್ಮದೇ ಆದಂಥ ಕೆಲವು ಪ್ರಾಬ್ಲಮ್ಗಳು ಒಂದು ಸ್ವಲ್ಪ ಚಿಕ್ಕ ಮಟ್ಟಿಗೆ ಇದ್ರೂ ಅದು ನಮ್ಗೆ ದೊಡ್ಡ ಮಟ್ಟಿಗೆ ಅನಿಸುತ್ತೆ. ಯಾಕಂದ್ರೆ ನಾವು ಅನುಭವಿಸ್ತಾ ಇರ್ತೀವಿ. ಆದರೆ ನೀವು ಇಷ್ಟೊಂದು ಚಿಕ್ಕ ಏಜಲ್ಲಿ ಈ ಥರ ದೊಡ್ಡ ಪ್ರಾಬ್ಲಮ್ ಆದಾಗ ಯಾವ ರೀತಿಯಾಗಿ ಮಾನಸಿಕದಿಂದಾಗಿ ನೀವು ಸದೃಢರಾದ್ರಿ ಅಂತ? ಹಾಂ ಸರ್, ನನಗೆ ಇದೊಂದು ಧೈರ್ಯ ಇದೆ ಸರ್. ನಾನು ಸ್ಟಾರ್ಟಿಂಗು ನನಗೆ ಹಾಸ್ಪಿಟ್ಲಲ್ಲಿ ನಾನು ಕಾಲು ತಗ್ಸ್ಕೋಬೇಕು ನೀನು ಆಗಲ್ಲ ಅಂತ ಹೇಳಿದಾಗ ನಾನು ಯಾವ ಥರ ಅಂತ ನಾನು ಅಳ್ತಾ ಕುಂತ್ಕೊತಿದ್ದೆ. ಜೀವನ ಹಿಂಗೆ, ನಾನು ಕಾಲು ತಗ್ಸ್ಕೊಂಡ್ಮೇಲೆ ಏನು ಮಾಡೋಕ್ಕಾಗುತ್ತೆ, ಓಡಾಡೋಕ್ಕೂ ಕಷ್ಟ, ಬಾತ್ರೂಮ್ಗೆ ಹೋಗ್ಬೇಕಿದ್ರೆ ಕಷ್ಟ, ಹೆಂಗಾಗುತ್ತೆ
ಏನು ಅಂತ ಯೋಚನೆಗಳು ಬರ್ತಿತ್ತು. ಆದರೆ ನನ್ನಲ್ಲಿ ಒಂದು ಹುಡುಗನ ನೋಡ್ತಿದ್ದೆ, ಅವನಿಗೆ ಕಾಲು ತೆಗ್ದಿದ್ರು, ಅವನು ಒಂದು 9 ವರ್ಷ ಅಥವಾ 10 ವರ್ಷದ ಹುಡುಗ ಇರ್ಬೋದು ಅನಿಸುತ್ತೆ. ಅವನಿಗೆ ಇಷ್ಟು ತನಕ ಕಾಲು ತೆಗ್ದಿದ್ರು. ಸೇಮ್ ಅವ್ನಿಗೂ ಒಂದು ಬಲಗಡೆ ಕಾಲನ್ನೇ ತೆಗ್ದಿದ್ದ ಹುಡುಗನಿಗೆ. ಆ ಹುಡುಗ ಏನು ಮಾಡ್ತಿದ್ದೆ ಅಂದರೆ ಇದೇ ಥರ ಕ್ಲಚರ್ಸ್ ಇಟ್ಕೊಂಡು ಸ್ಟೆಪ್ಸ್ಗಳನ್ನ ಒಬ್ಬರು ನಾರ್ಮಲಾಗಿ ನಾವೇನು ಮಾಡ್ತೀವಿ, ಒಂದೊಂದು ಸ್ಟೆಪ್ಗೂ ಕಾಲು ಹಾಕೊಂಡು ಹೋಗ್ತಿದ್ವಿ. ಆ ಹುಡುಗ ಏನು ಮಾಡ್ತಿದ್ದೆ ಅಂದರೆ ಫುಲ್ಲಿ ಆ್ಯಕ್ಟಿವ್ ಆಗಿ 2 ಸ್ಟೆಪ್ 3 ಸ್ಟೆಪ್ ಒಂದೇ ಸರಿ ಜಂಪ್ ಮಾಡ್ಕೊಂಡು ಹೋಗ್ತಿದ್ದೆ. ಕ್ಲಚರ್ಸ್ ಇಟ್ಕೊಳ್ಳೋದು, ಜಂಪ್ ಮಾಡ್ಕೊಂಡು ಹೋಗೋದು. ಮತ್ತು ಅಲ್ಲಿ ಆಟದ ಮೈದಾನ ಇತ್ತು ಸರ್, ಅಲ್ಲಿ ಚಿಕ್ಕ ಮಕ್ಳಿಗೆ ಆಟ ಆಡೋದಕ್ಕೆ ಅಂತ. ಅಲ್ಲೆಲ್ಲ ಅವನು ಫುಟ್ಬಾಲ್ ಹೊತ್ಕೊಂಡು, ಈ ಕ್ಲಚರ್ಸ್ ಇಟ್ಕೊಂಡು ಫುಟ್ಬಾಲ್ ಹೊತ್ಕೊಂಡು ಎಲ್ಲ ಓಡಾಡ್ತಿದ್ದ ಹುಡುಗ. ಆ ಹುಡುಗನ ನೋಡಿದೆ, ಇಲ್ಲ ನಾನು ಅಕಸ್ಮಾತ್ ಕಾಲು ತಗ್ಸ್ಕೊಂಡ್ರೆ ಆ ಹುಡುಗನ ಥರನೇ ನಾನು ಓಡಾಡ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ ಆ ಹುಡುಗನ ಥರ ನಾನು ಓಡಾಡ್ಬೋದು, ಏನಾಗಲ್ಲ, ತಗ್ಸ್ಕೊಳ್ಳೋಣ ಧೈರ್ಯವಾಗಿ ಅಂತ. ಅಲ್ಲಿಂದ ಒಂದು ಸ್ವಲ್ಪ ಮೋಟಿವೇಶನ್ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಬರ್ತಾ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ಗಳು. ನನಗೆ ಅವಾಗ ಫೋನು ಇರಲಿಲ್ಲ, ಸ್ಕ್ರೀನ್ ಟಚ್. ನನ್ನ ಫ್ರೆಂಡು ಬೇರೆ ಪ್ರಸಾದ್ ಅಂತ ನನ್ನ ಫ್ರೆಂಡು, ಅವನು ನಿನಗೆ ಬೇಜಾರು ಕಳೆಯೋದಕ್ಕೆ ಅಂತಂದ್ಬಿಟ್ಟು ಅವನ ಹತ್ರ ಇರೋ ಫೋನ್ ತಂದುಕೊಟ್ಟ. ಅದರಲ್ಲಿ ನಾನು ಒಂದಷ್ಟು ಮೋಟಿವೇಶನ್ ವೀಡಿಯೋಸ್ಗಳು, ಮತ್ತು ನಾವು ಸ್ಟ್ರೆಂತ್ ಆಗಬೇಕಿದ್ರೆ ನಾವು ಜಿಮ್ಮು ಎಕ್ಸಸೈಸ್ಗಳಲ್ಲಿ ಯಾವ ಥರ ಮಾಡ್ಕೋಬೇಕಂತ ಅದರಲ್ಲೆಲ್ಲ ನೋಡ್ತಾ ಅದನ್ನು ಅಳವಡಿಸ್ಕೊತ ಬಂದೆ. ಮನೆಯಲ್ಲಿ ಎಕ್ಸಸೈಸ್ ಮಾಡೋದು, ಡಿಪ್ಸ್ ಹೊಡೆಯೋದು, ಸಣ್ಣ ಪುಟ್ಟ ಮಾಡ್ತಾ ಬಂದೆ. ಆಮ್ಯಾಗ ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ನಾನು ಯಾವಾಗ ಸ್ವಲ್ಪ ಅಳವಡಿಸ್ಕೊತಲೇ, ನನ್ನ ಹತ್ರ ಒಂದು ಸ್ಕೂಟಿ ಎಲ್ಲ ನಮ್ಮ ದೊಡ್ಡಪ್ಪ ಕೊಟ್ಟರು, ಅವರು ಒಂದು ಸ್ವಲ್ಪ ದಿನ ಓಡಿಸ್ಕೊಂಡಿರು ಅಂತ. ಅವರೆಲ್ಲ ಕೊಟ್ಟಮೇಲೆ ಆಮೇಲೆ ಗೌರ್ಮೆಂಟಿಂದ ಬಂತು. ಗೌರ್ಮೆಂಟಿಂದ ಬರೋದು ನಾನು ಅಪ್ಲಿಕೇಶನ್ 3 ಇಯರ್ಸ್ ಆಯಿತು. ಅಲ್ಲಿ ತನಕ ಬರೋ ತನಕ ಅವರು ಅಂತ ಕೊಟ್ಟಿದ್ರು ಅವ್ರ ಗಾಡಿನ. ಅದನ್ನು ಓಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜಿಮ್ಗೆ ಹೋಗಿ ಸೇರಿಕೊಂಡೆ. ಅಲ್ಲೊಂದು ಸ್ವಲ್ಪ ಸ್ಟ್ರೆಂತ್ ಆಯಿತು. ಮಾಡ್ತಾ ಕೃಷಿ ಜೊತೆಗೆ ಎಲ್ಲ ಅಳವಡಿಸ್ಕೊತ ಬಂತ ಫುಲ್ಲು ಸ್ಟ್ರಾಂಗ್ ಆದೆ. ಅದೊಂದು ಅಲ್ಲಿಂದ ಬರ್ತಾ ಧೈರ್ಯ ಬಂತು. ಆಮೇಲೆ ತುಂಬ ಜನ ನಾನು ಹೊಲದಲ್ಲಿ ಕೆಲಸ ಮಾಡೋದನ್ನೆಲ್ಲ ಗುರುತಿಸಿ ಪ್ರೋತ್ಸಾಹ ನೀಡ್ತಿದ್ರು. ನ್ಯೂಸ್ ಪೇಪರ್ಲೆಲ್ಲ ಬಂತು. ಪ್ರಸನ್ನ ಕುಮಾರ್ ಅಂತ ಮೈಸೂರವರು, ಅವರೆಲ್ಲ ಬಂದು ನನಗೆ ಅವರೆಲ್ಲ ಬಂದು ಸಪೋರ್ಟ್ ಮಾಡಿದ್ಮೇಲೆ, ಅವರು ಪಾಲ್ಹಳ್ಳಿಯವರು ಅವ್ರು ಬಂದೆಲ್ಲ ಸಪೋರ್ಟ್ ಮಾಡಿದ್ಮೇಲೆ ಮೋಟಿವೇಶನ್ ಸಿಕ್ತು. ಅವರೆಲ್ಲ ಗ್ರೋತ್, ನಿಮ್ಮ ಮುಂದೆ ಯಾವ ಥರ ಬೆಳಿಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ಮಾರ್ಗದರ್ಶನ ನೀಡ್ತಿದ್ರು. ಹಾಗೇನೆ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಆಪರ್ಚುನಿಟಿ ಸಿಕ್ತು. ವೀಲ್ಚೇರ್ ಕ್ರಿಕೆಟ್ ಆಡೋಕ್ಕೆ ಹೋದೆ. ಆ ಥರ ಮೋಟಿವೇಶನ್ ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ತಾನೆ ಹೋಯಿತು. ನಾನು ಯಾವಾಗ ಮನೇಲೇ ಕುಂತ್ಕೊಂಡು ಬಿಟ್ಟಿದ್ರೆ ನಾನು ಅಕಸ್ಮಾತ್ ಇಷ್ಟು ಮುಂದುವರೆಯೋಕ್ಕೂ ಆಗ್ತಿರಲಿಲ್ಲ, ಸ್ಪೋರ್ಟ್ಸಲ್ಲಿ ಅಚೀವ್ ಮಾಡೋಕ್ಕಾಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ. ನಾನು ಯಾವಾಗ ಏನಾದರೂ ಆಗಲಿ, ನನ್ನ ಕೆಲ ಸಣ್ಣದಾಗಂತ ನಾನು ನಾನು ಮುಂದೆ ಇಟ್ಟಾಗ ನನ್ನ ಜೊತೆ ಇನ್ನೊಬ್ಬರು ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದರು. ಫಸ್ಟ್ ನಾನು ಒಂದು ಹೆಜ್ಜೆ ಇಡೋಕ್ಕಿಂತ ಮುಂಚೆ ಯಾರೂ ಸಪೋರ್ಟು ಬರ್ತಿರಲಿಲ್ಲ. ಫಸ್ಟ್ ಹೆಜ್ಜೆ ಇಟ್ಟಾಗ ನನ್ನ ಬೆನ್ನಿಂದ ನಾನು ಇದ್ದೀನಿ ಅಂತ ಸಪೋರ್ಟ್ ಮಾಡೋಕ್ಕೆ ಬಂದರು. ಸ್ಪೋರ್ಟ್ಸಲ್ಲೂ ಸಪೋರ್ಟ್ ಮಾಡಿದ್ರು. ಮತ್ತು ಹೊಲದಲ್ಲೂ ಅಷ್ಟೇ, ನನಗೇನೇ ಗೊತ್ತಿಲ್ಲ ಅಂದ್ರೂ ತುಂಬ ಜನ ಹೇಳ್ಕೊಡ್ತಾರೆ, ಈ ಥರ ಮಾಡ್ಕೋಬೇಕು ಈ ಥರ ಅಂತ. ಆದರೆ ಫಸ್ಟ್ ಟೈಮ್ ನಾನು ಮಾಡಬೇಕು ಅಂದಾಗ ಎಲ್ಲರೂ ನಿನ್ನ ಕೈಲಿ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಿದ್ದೆ. ಅಪ್ಪ ಅಮ್ಮನೂ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ, ಚೆನ್ನಾಗಿರೋರು ಮಾಡೋಕ್ಕಲ್ಲ ಅಂತ ಹೇಳ್ತಿರೋ. ಫಸ್ಟು ಏನಾದರೂ ಆಗಲಿ ಅಂತ ನಾನು ಕೈ ಹಾಕಿ ಸ್ಟಾರ್ಟ್ ಮಾಡಿದಾಗ ಅವರು ತುಂಬ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಕೆಲಸಗಳು ಮಾಡಿಕೊಡ್ತಾರೆ ನನಗೂ. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾ ಬಂದರು. ಆ ಥರ ಫಸ್ಟ್ ಟೈಮು ನಾನು ಏನೇ ಕೆಲಸ ಮಾಡಬೇಕಿದ್ರು ಫಸ್ಟು ಏನೇ ಮಾಡ್ತೀನಿ ಅಂದರೆ ಅದಕ್ಕೆ ಫಸ್ಟು ಆಗಲ್ಲ ಅಂತಲೇ ಹೇಳ್ತಾರೆ. ಅದನ್ನು ಒಂದು ಸ್ವಲ್ಪ ನಾನು ಕೈ ಹಾಕಿ ಮುಂದುವರ್ಸ್ಕೊಂಡೋದಾಗ ಸುತ್ತಮುತ್ತ ಯಾರೇ ಆದರೂ ನನಗೆ ಸಪೋರ್ಟ್ ಮಾಡೋದಕ್ಕೆ ಬರ್ತಾರೆ ಸರ್. ಅದರಿಂದ ಬರ್ತಾ ನನಗೇನಾಗ್ತಿದೆ, ನಾನು ಏನೇ ಮಾಡಬೇಕು ಅಂದ್ರೆ ಫಸ್ಟ್ ನಾನು ಮುಂದೆ ಹೋಗಬೇಕು. ಆಮೇಲೆ ಇನ್ನೊಬ್ಬರು ಅಕ್ಕಪಕ್ಕ ನಮಗೆ ಜಾಯ್ನ್ ಆಗಿ ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಸರ್. ಹಾಗೆ ಬರ್ತಾ ಮೋಟಿವೇಶನ್ ಸಿಗ್ತಾ ಬಂತು. ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಸರ್. ನೀವೆಷ್ಟು ಜನ ಅಂತಂದ್ರೆ? ಸರ್ ನಾನು ಒಬ್ಬನೇ ಮಗ, ಗಂಡು ಮಗ. ನನ್ನ ತಂಗಿ ಒಬ್ಬಳಿದ್ದಾಳೆ ಸರ್. ತಂಗಿಗೆ ಮದುವೆ ಆಗಿದೆ ಸರ್. ಅವಳು ನಾವು ಒಬ್ಬನೇ ಮಗ ಇರೋದು ಸರ್. ಇವಾಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನಾನು 3 ಜನ ಇದ್ದೀವಿ ಸರ್. ಸರ್ ಅವ್ರು ಯಾವ ರೀತಿ ಫೇಸ್ ಮಾಡಿದಾರಂತ ಈ ಥರ ಪ್ರಾಬ್ಲಮ್ ಆಯ್ತಲ್ಲ ವಯಸ್ಸು ಬಂದ ಮಗನಿಗೆ ಅಂತ? ಸರ್ ಯಾರು ಅಪ್ಪ ಅಮ್ಮನ ಸರ್? ಆ ಅಪ್ಪ ಅಪ್ಪ ಒಂದು ಸ್ವಲ್ಪ ಅಳ್ತಿದ್ರು. ಅವ್ರು ಬೇಜಾರಾಗ್ತಿದ್ರು. ನನ್ನ ಎದುರುಗಡೆ ಎತ್ತರೆ ನಾನು ಅಳ್ತೀನಿ ಅಂತ ಏನು ಮಾಡ್ತಿದ್ರು. ಅವರು ನನ್ನ ಹತ್ರ ನೋವು ತೋರಿಸ್ಕೊತಿರ್ಲಿಲ್ಲ. ಈ ಕಡೆ ಹೊಲದಲ್ಲಿ ಕೆಲಸ ಮಾಡಬೇಕು, ಈ ಕಡೆನೂ ಗಮನ ಕೊಡಬೇಕು. ಹೆಚ್ಚು ಕಡಿಮೆ 1.5 ವರ್ಷ ಅಷ್ಟು ಹಾಸ್ಪಿಟ್ಲಲ್ಲಿ ಇದ್ದಿದ್ದು ನಾನು. ಅಷ್ಟು ಆ ಕಡೆನೂ ನೋಡ್ಕೋಬೇಕು, ಈ ಕಡೆ ನೋಡ್ಕೋಬೇಕು. ಆಮೇಲೆ ಬೆಂಗಳೂರು ಅಂದರೆ ವಸ್ತು ಸರ್, ನಮಗೇನು ಗೊತ್ತಿಲ್ಲ ಅವಾಗ. ಹೋಗೋದು ಬರೋದು ಗೊತ್ತಿಲ್ಲ. ಬೇರೆಯವ್ರ ಸಪೋರ್ಟ್ ತೊಗೊಂಡು ಹೋಗಿದ್ದೆ. ನಮ್ಮ ಕೆಲವು ಸಣ್ಣ ಪುಟ್ಟ ನಮ್ಮ ರಿಲೇಟಿವ್ಗಳು ಕರ್ಕೊಂಡು ಹೋಗೋದಾಗಲಿ ಬರೋದಾಗಲಿ ಅವರು ಮಾರ್ಗದರ್ಶನ ಕೊಟ್ಟು ಸಪೋರ್ಟ್ ಕೊಡ್ತಿದ್ರು ಸರ್ ನಮಗೆ. 1.5 ವರ್ಷ ಇರೋದ್ರಿಂದ ಅಮ್ಮ ಒಂದು ಸ್ವಲ್ಪ ದಿನ ಇರ್ತಿದ್ರು, ಅಪ್ಪ ಒಂದು ಸ್ವಲ್ಪ ದಿನ ಇರ್ತಿದ್ರು. ನಮ್ಮ ರಿಲೇಟಿವ್ಲು ಯಾರ್ಯಾರು ಒಬ್ಬರು ಜೊತೆ ಇರ್ತಿದ್ರು. ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿತ್ತು ಸರ್. ಆವಾಗ ಅಮ್ಮ ಅಂತೂ ತುಂಬ ಕುಗ್ಗೋಗ್ಬಿಟ್ಟಿದ್ರು ಸರ್. ಊಟ ತಿಂಡಿ ಎಲ್ಲ ಬಿಟ್ಟು ತುಂಬ ವೀಕ್ನೆಸ್ ಆಗಿ ನಾನು ಹಾಸ್ಪಿಟ್ಲಿಂದ ನಾನು ಬರೋ ಅಷ್ಟರಲ್ಲಿ ಅಮ್ಮನ್ನೇ ಮತ್ತೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ಆ ಪರಿಸ್ಥಿತಿ ಹೊಂಟೋಗಿದ್ರು ಸರ್ ಅವರು. ಅದೆಲ್ಲ ಹೊರಗಡೆ ಬಂದು ನಾರ್ಮಲ್ ಸ್ಥಿತಿ ಬರಬೇಕಂದ್ರೆ ಹೆಚ್ಚು ಕಡಿಮೆ ನಾನು ಒಂದು 6 ತಿಂಗಳಲ್ಲಿ ನಾನು ಒಂದು ಸ್ವಲ್ಪ ನಾರ್ಮಲ್ ಆಗಿದೆ. ಬಟ್ ಅಮ್ಮ ನಾರ್ಮಲ್ ಸ್ಥಿತಿ ಬರಬೇಕಂದ್ರೆ 1.5 ವರ್ಷ ಟೈಮ್ ತೊಗೊಂಡ್ರು ಸರ್ ಅವರು. ಅಷ್ಟು ಕುಗ್ಗೋಗ್ಬಿಟ್ಟಿದ್ರು ಸರ್. ನನ್ನ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ನಾನು ಯಾವಾಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಹೊಲದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋದು ಅದೆಲ್ಲ ಮಾಡೋ ತನಕ 1.5 ವರ್ಷ ಆಯಿತು ಸರ್. ಅವರು ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಚೇತರಿಸ್ಕೊಂಡ್ರು ಸರ್. ಇವಾಗ ನಾನು ಮಾಡ್ತಿರೋದನ್ನೆಲ್ಲ ಕೇಳಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಂದು ವೀಡಿಯೋಸ್ಗಳೆಲ್ಲ ಹಾಕ್ತಿದ್ದೀನಿ. ತುಂಬ ಜನ ಇವಾಗ ನಾನು ಎಲ್ಲಾರು ಹೊರಗಡೆ ಹೋದಾಗ ನಿಮ್ಮ ಮಗ ಈ ಥರ ಮಾಡ್ತಿದ್ದಾರೆ ಅಂತ ಅವರು ಗುರುತಿಸಿ ಅವ್ರ ಅಮ್ಮನ್ನ ಮಾತಾಡಿಸಿದಾಗ
ಅವರು ಇವಾಗ ಹೇಳ್ತಾರೆ ನನ್ನ ಮಗ ಈಗ ಹೆಮ್ಮೆಯಿಂದ ಅವರು ಚೆನ್ನಾಗಿ ನನ್ನ ಮಗ ಬಿಡಪ್ಪ ಏನೋ ಅಂತ ಅವರು ತುಂಬ ಖುಷಿ ಪಡ್ತಾರೆ ಸರ್. ಈಗ ಇವಾಗ ಎಲ್ಲೇ ಹೋದ್ರು ನನ್ನ ಮಗ ಅಂತ ಒಂಥರ ಏನೋ ಒಂಥರ ಇದರಿಂದ ಅವರು ತುಂಬ ಗೌರವ ಕೊಟ್ಟು ಮಾತಾಡಿಸ್ತಾರೆ ಬೇರೆ ಜನಗಳು. ಅದರಿಂದ ತುಂಬ ಖುಷಿ ಪಡ್ತಿದ್ದಾರೆ ಸರ್. ಈಗ ನನ್ನ ಮಗ ಈ ಥರ ಇದ್ರೂ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ಆ ಗಿಲ್ಟೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಸರ್. ಈಗ ನನ್ನ ಮಗನಿಗೆ ಈ ಥರ ಇದ್ದಾನೆ, ಆ ಗಿಲ್ಟ್ ಏನಿಲ್ಲ ಸರ್, ನಾರ್ಮಲ್ ಆಗಿ ಚೆನ್ನಾಗಿದ್ದಾರೆ ಸರ್ ಇವಾಗ. ಫ್ರೆಂಡ್ಸ್ಗಳು ಅಂದರೆ ಸರ್ ಅಂದರೆ ನಾನು ಈ ಥರ ಆದಮೇಲೆ ಹೊರಗಡೆ ಹೋಗೋದಾಗಲಿ, ಯಾರ ಜೊತೆ ಹುಡುಗರ ಜೊತೆ ಹೋಗೋದಾಗಲಿ, ಕುಂತ್ಕೊಳ್ಳೋದಾಗಲಿ ಅದನ್ನೆಲ್ಲ ಕಂಪ್ಲೀಟಾಗಿ ಬಿಟ್ಬಿಟ್ಟೆ ಸರ್. ಫೋನ್ ಮಾಡ್ಕೋತಿದ್ರು, ಸಣ್ಣ ಪುಟ್ಟ ಮಾತಾಡ್ಕೋತಿದ್ರು. ನಾನು ಎಲ್ಲೂ ಹೊರಗಡೆ ಹೋಗೋದಾಗಲಿ ಏನೂ ಮಾಡದೆ ಕಂಪ್ಲೀಟಾಗಿ ಬಿಟ್ಟಾಗ ಅವ್ರನ್ನು ಮಾತಾಡ್ಸೋದು, ಯಾಕಂದರೆ ನಾನು ಅವ್ರ ಜೊತೆ ಇದ್ದಾಗ ಮಾತಾಡ್ತಾನೆ ಇದ್ರು. ಬಟ್ ನಾನು ಹೋಗೋದು ಏನು ಮಾಡ್ದೇನೆ ಸುಮ್ಮನೆ ಮನೇಲೇ ಕುಂತ್ಕೊಬಿಡೋದು, ಇಲ್ಲ ಹೊಲಕ್ಕೆ ಬಂದ್ಬಿಡೋದು, ಹೊಲದಲ್ಲಿರೋದು, ಮನೇಲಿರೋದು, ಇಷ್ಟೇ. ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ ಸರ್. ಈ ಥರ ಇರೋದ್ರಿಂದ ಫ್ರೆಂಡ್ಸ್ಗಳ ಅಷ್ಟೊಂದೇನು ಇರಲಿಲ್ಲ ಸರ್ ನನಗೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನ್ನ ಫ್ಯಾಮಿಲಿಗಳು ತುಂಬ ಜನ ಇಷ್ಟಪಡ್ತಿದ್ದಾರೆ, ತುಂಬ ಜನ ಮೆಸೇಜ್ ಮಾಡ್ತಾರೆ, ತುಂಬ ಪ್ರೀತಿ ತೋರಿಸ್ತಾರೆ ಸರ್. ನನಗೆ ಏನಾದರೂ ಕಷ್ಟ ಇದೆ ಅಂತ ನಾನು ಒಂದು ಫೀಲಿಂಗಲ್ಲಿ ಹಾಕ್ಕೊಂಡ್ರು ಅವರು ಅಷ್ಟೇ ಮರುಗ್ತಾರೆ ಸರ್, ಅಷ್ಟೊಂದು ಪ್ರೀತಿ ತೋರಿಸ್ತಾರೆ. ಅವ್ರ ಮನೆ ಮಗನ ಥರ ನೋಡ್ತಿದ್ದಾರೆ ಸರ್. ಅದೊಂದು ನನಗೆ ತುಂಬ ಖುಷಿ ಆಗ್ತಿದೆ ಸರ್. ನನಗೆ ಏನೇ ನೋವುಗಳು ಬಂದರೂ ನಾನು ಇವಾಗ ಒಬ್ಬನೇ ಅಂತ ಅನಿಸಲ್ಲ ಸರ್. ಅಷ್ಟೊಂದು ಜನ ಪ್ರೀತಿ ಮಾಡ್ತಿದ್ದಾರೆ ನನಗೆ, ಅದು ಭಾಳ ಖುಷಿ ಕೊಡ್ತಿದೆ ಸರ್. ತುಂಬ ಇಷ್ಟ ಆಗ್ತಿದೆ ಸರ್. ಇದೇ ಥರ ಕಂಟಿನ್ಯೂ ಆಗಿ ಇನ್ನೂ ಮಾಡ್ತಿರಬೇಕು, ಇದ್ರ ಬಗ್ಗೆ ಎಲ್ಲ ಇನ್ನೂ ತಿಳ್ಕೊಬೇಕು. ಜನಗಳಿಗೆ ನನಗೆ ಗೊತ್ತಿರೋ ಅಷ್ಟು ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಒಂದು ವೀಡಿಯೋ ಮುಖಾಂತರ ಹಂಚ್ಕೊಂಡ್ರೆ 4 ಜನಕ್ಕಾದರೆ ಅನುಕೂಲ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೆ ಸರ್. ತುಂಬ ಯೂಸ್ ಆಗ್ತಿದೆ ಸರ್. ಎಷ್ಟೋ ಜನ ಡಿಸೇಬಲ್ಸು ಫೋನ್ ಮಾಡ್ತಾರೆ ನನಗೆ, ನೀವು ಇಷ್ಟೊಂದು ಕಾಲಿಲ್ಲ ಅಂದರೂ ಅಷ್ಟು ಆ್ಯಕ್ಟಿವ್ ಆಗಿ ಹೊಲದಲ್ಲಿ ಓಡಾಡಿಕೊಂಡು ನಾರ್ಮಲ್ ಮನುಷ್ಯರು ಏನು ಕೆಲಸ ಮಾಡ್ತಾರೆ ಅದೇ ಥರ ನೀವು ಕೆಲಸಗಳು ಮಾಡಿಕೊಂಡು ಅಷ್ಟೊಂದು ಆ್ಯಕ್ಟಿವ್ ಮಾಡ್ತೀರಾ. ನಾವು ಎಷ್ಟೋ ಒಂದು ಸ್ವಲ್ಪ ಎದ್ದೋಗಿ ಮನೇಲಿ ಊಟ ಇಟ್ಕೊಂಡು ಮಾಡೋದಕ್ಕೂ ನಾವು ಹಿಂದೆ ಮುಂದೆ ನೋಡ್ತಿದ್ವಿ. ಬಟ್ ನೀವು ಅಷ್ಟೊಂದು ಆ್ಯಕ್ಟಿವ್ ಆಗಿ ಮಾಡೋದು ನೋಡಿಕೊಂಡು ಇಲ್ಲ ನಮ್ಮ ಕೈಲಿ ಆದಷ್ಟು ಮಾಡಬೇಕು ಅಂತ ನಾನು ಹೊಲ್ಕೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಅಟ್ಲೀಸ್ಟ್ ಹೋಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಮುಂಚೆ ಊಟನೂ ಸುಧಾ ತೊಗೊಂಡೋಗಿ ಕೊಡ್ತಿರಲಿಲ್ಲ ಮನೆಗೆ, ಮನೆಯಿಂದ ಹೊಲಕ್ಕೆ. ಇವಾಗ ನಾನು ಊಟನಾದರೂ ತೊಗೊಂಡೋಗಿ ಕೊಡ್ತಿದ್ದೀನಿ. ನಿಮ್ಮನ್ನು ನೋಡಿ ಈ ಥರ ಆಯಿತು ಅಂತ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ತುಂಬ ಜನ ಫೋನ್ ಮಾಡ್ತಾರೆ. ಎಷ್ಟೋ ಜನ ಬೆಂಗಳೂರಿಂದ ಕಾರ್ ಡ್ರೈವರ್ ಆಗಿದೆ ಸರ್ ನಾನು, ಮತ್ತು ಅದಕ್ಕೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ 15,000 ರೂಪಾಯಿಗೆ. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಸರ್ ನನಗೆ. ನೀವು ಇಷ್ಟೊಂದು ಇದು ಮಾಡ್ತಿದ್ದೀರಾ ಸರ್. ನಾನು ಅಗ್ರಿಕಲ್ಚರ್ ಬಗ್ಗೆ ಇವಾಗ ಅಪ್ಪ ಅಮ್ಮನಿಗೆ ನಾವು ಏನು ಹೊಲಕ್ಕೆ ಅಕಸ್ಮಾತ್ ನಾವು ರಜದ ದಿನಗಳಲ್ಲಿ ಹೋದ್ರೂ ಹೊಲದ ಕಡೆ ಗಮನನೇ ಕೊಡ್ತಿರಲಿಲ್ಲ. ನಿಮ್ಮನ್ನು ನೋಡಿ ಇವಾಗ ನಾವು ಹೊಲಕ್ಕೆ ಹೋಗಬೇಕು, ರಜದ ದಿನಗಳಲ್ಲಿ ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡಬೇಕು, ನಾವು ಮಾಡಬೇಕು, ಅಳವಡಿಸ್ಕೋಬೇಕು ಅಂತ ನಿಮ್ಮನ್ನು ನೋಡಿ ಬರ್ತಿದೆ ಸರ್ ಅಂತ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ ಸರ್. ಅದನ್ನು ಒಂದೊಂದು ಕ್ಷಣ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಇವತ್ತಿನ ದಿನ ನಾನು ತುಂಬ ಮಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ನಾನು ಮಾಡ್ತಾ ಇರೋದು ಸಣ್ಣ ಪ್ರಮಾಣದಲ್ಲಿ ತೋರಿಸಿದ್ರು ಇದನ್ನು ನೋಡಿ ಒಂದು 4 ಜನಕ್ಕಾದ್ರೂ ಮೋಟಿವೇಶನ್ ಸಿಗ್ತಿದೆ ಅಂತ ಅದು ನನಗೆ ಭಾಳ ಖುಷಿ ಅನಿಸ್ತಿದೆ ಸರ್. ಆಯ್ತು ಸರ್, ನಿಮ್ಮ ಜೀವನದಲ್ಲಿ ಏನೇನು ನಡ್ಕೊಂಡಿದ್ದಾರೆ ಅದೆಲ್ಲ ಸಿಗಲಿ ಮತ್ತು ಆಗಲಿ. ಹಾಂ ಸರ್. ಸದಾ ನಿಮ್ಮ ಬೆಂಬಲಕ್ಕೆ ಸದಾ ಒಬ್ಬ ಸ್ನೇಹಿತನಾಗಿ, ಒಬ್ಬ ಸಹೋದರನಾಗಿ ನಿಮ್ಮ ಜೊತೆ ಸದಾ ಇರ್ತೀವಿ. ಹಾಗೆ ನಮ್ಮ ಕರ್ನಾಟಕದ ಜನತೆ ಕೂಡ ನಿಮ್ಮ ಜೊತೆ ಸದಾ ಇರುತ್ತೆ ಅಂತೇಳಿ. ಹಾಂ ಸರ್. ಮುಂದೆ ಮತ್ತು ಯಾವ ಥರ ನಿಮ್ಮ ಜೀವನ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಹಾಂ ಸರ್. ನಾನು